ಮನುಷ್ಯತ್ವದೆಡೆಗೆ ಸಮುದಾಯ 50 ಜಾಥಾ ಜನತಾ ರಾಜನಾಟಕ ಪ್ರದರ್ಶನ ಇದೇ ತಿಂಗಳ 23ನೇ ತಾರೀಕಿನಂದು ಕಲಬುರಗಿ ನಗರದ ಸೇಂಟ್ ಮೇರಿ ಶಾಲೆಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಶೈಲ್ ಗೂಳಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಸ್ಬಿ ಟೆಂಪಲ್ ರಸ್ತೆಯಲ್ಲಿರುವ ಸೇಂಟ್ ಮೇರಿ ಶಾಲೆ ಸಭಾಂಗಣದಲ್ಲಿ ಜನತಾರಾಜ್ ಶಿವಾಜಿ ಎಂಬ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರು ನೆರವೇರಿಸುತ್ತಿದ್ದು, ಪ್ರಾಸ್ತಾವಿಕ ನುಡಿಯನ್ನು ಆರ್ಕೆ ಹುಡುಗಿ ಅವರು ನೆರವೇರಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ದಿನಕರ್ ಮೋರೆ, ಸೂರ್ಯಕಾಂತ್ ಕದಂ, ಮೀನಾಕ್ಷಿ ಬಾಳಿ, ಸುಜಾತಾ ಜಂಗಮ್ ಶೆಟ್ಟಿ, MH ಬೆಳಂಗಿ ಸೇರಿದಂತೆ ಇನ್ನಿತರರು ಆಗಮಿಸಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ನಾಟಕ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಜನ ಸೇರಬೇಕೆಂದು ಮನವಿ ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಪತ್ರಿಕಾ ಮಾಧ್ಯಮದ ಸಂಗಾತಿಗಳೇ, ಸಮುದಾಯ 50 ಮನುಷ್ಯತ್ವದೆಡೆಗೆ ಜಾಥಾ ಅನ್ನುವ ಮೂಲಕ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. 100 ತರ 100 ಮರ ಭಾರತದ ಜೀವಸ್ವರ ಅನ್ನುವ ವಾಕ್ಯವನ್ನು ಇಟ್ಟುಕೊಳ್ಳಲಾಗಿದೆ. 70ರ ದಶಕದಲ್ಲಿ, ವಿಶೇಷವಾಗಿ 1975ರಲ್ಲಿ ಪ್ರಸನ್ನ ಅವರು NSD ಗ್ರಾಜುಯೇಷನ್ ಅನ್ನು ಮುಗಿಸಿಕೊಂಡು ಬೆಂಗಳೂರಿಗೆ ಬಂದಾಗ ಸಮಾನ ಮನಸ್ಕರು ಸೇರಿಕೊಂಡು ಜನಪರ ಕಾಳಜಿ ಉಳ್ತಕ್ಕಂಥ ರಂಗತಂಡವನ್ನು ಕಟ್ಟುವ ಪ್ರಯತ್ನದಲ್ಲಿ ಕಲಾವಿದರು, ಸಾಹಿತಿಗಳು, ಬುದ್ಧಿಜೀವಿಗಳು, ಪ್ರಗತಿಪರ ಚಿಂತಕರು ಸೇರಿ, ವಿಶೇಷವಾಗಿ ಇದರಲ್ಲಿ ಮರುಳು ಸಿದ್ದಪ್ಪನವರು, DR ನಾಗರಾಜ್ ಅವರು, ಕೀರಂ ನಾಗರಾಜ್ ಅವರು ಮೊದಲಾದವರು ಸೇರಿ ರಂಗತಂಡವನ್ನು ರಚಿಸಿ ಅದಕ್ಕೆ ಕೀರಂ ನಾಗರಾಜ್ ಅವರು ಸಮುದಾಯ ಎಂದು ಹೆಸರಿಟ್ಟರು. ಅದೇ ಸಂದರ್ಭದಲ್ಲಿ ಅಂದರೆ ಕಲಬುರಗಿಯಲ್ಲಿ 1978ರಲ್ಲಿ ಪ್ರೊಫೆಸರ್ RK ಹುಡುಗಿಯವರು ಮತ್ತು PK ತಿವಾರಿ ಅವರು ಹಾಗೂ ಇನ್ನಿತರ ಎಲ್ಲ ಪ್ರಗತಿಪರ ಚಿಂತಕರು ಸೇರಿ ಸಮುದಾಯದ ಘಟಕವೊಂದು ಆರಂಭಿಸಿದರು. ಮುಂದೆ ಕಲಬುರಗಿಯಲ್ಲಿ ರಂಗ ಮಾಧ್ಯಮ, ರಂಗಭಾರತಿ ಇತ್ಯಾದಿ ಹಲವಾರು ರಂಗ ಚಟುವಟಿಕೆಗಳ ಸಂಘಟನೆಗಳು ಪ್ರಾರಂಭವಾದರೂ ಕೂಡ ಸಮುದಾಯ ವಿಭಿನ್ನ ರೀತಿಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡುವುದರಲ್ಲಿ ಯಶಸ್ವಿಯನ್ನು ಕಂಡಿದೆ ಅಂತ ಹೇಳಬಹುದು. ಬ್ರೆಕ್ಟನವರ ಒಂದು ಮಾತಿನಂತೆ ಕಲೆಗಾಗಿ ಕಲೆಯಲ್ಲ, ಮನೋರಂಜನೆಗಾಗಿಯೂ ಕಲೆಯಲ್ಲ, ಮನೋರಂಜನೆಯೊಂದಿಗೆ ಬದುಕಿಗಾಗಿ ಕಲೆ ಎನ್ನುವ ದೇಹೋದ್ದೇಶವನ್ನು ಹೊಂದಿಕೊಂಡು ಸಮುದಾಯ ಇಲ್ಲಿವರೆಗೆ ಸುಮಾರು 50 ವರ್ಷವರೆಗೆ ಸತತವಾಗಿ ಜನರ ಮಧ್ಯದಲ್ಲಿ ಜನರಿಂದ ಸೇರಿ ಈ ಒಂದು ನಾಟಕ, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕಲಾ ತಂಡಗಳ ಮೂಲಕ ಜಾಥಾ, ಬೀದಿ ನಾಟಕಗಳು, ವಿಶೇಷವಾಗಿ ಸಮುದಾಯ ಕಂಡುಕೊಂಡಿರ್ತಕ್ಕಂಥ ಅತ್ಯಂತ ವಿಭಿನ್ನವಾಗಿರ್ತಕ್ಕಂಥ ಮಾಧ್ಯಮ ಅಂತಂದ್ರೆ ಬೀದಿ ನಾಟಕ. ಬೀದಿ ನಾಟಕಗಳ ಮೂಲಕ ಜನರ ಬದುಕನ್ನ ಬದಲಾಯಿಸುವುದು ಮತ್ತು ವಿಡಂಬನಾತ್ಮಕ ನಾಟಕಗಳ ಮೂಲಕ ಇರ್ತಕ್ಕಂಥ ಸರ್ಕಾರಕ್ಕೆ ಚಾಟಿಗೇಟು ನೀಡತಕ್ಕಂಥ ಕೆಲಸವೂ ಕೂಡ ಸಮುದಾಯ ಮಾಡ್ತಾ ಬಂದಿದೆ. ಹಾಗಾಗಿ ನೀವು ಕೇಳಬಹುದು, ಎಲ್ಲಿಂದ ಬಂದಿರೆಂದು ನೀವು ಕೇಳಬಹುದು, ನೀವು ಜನರಿಂದ ಬಂದಿವೆಂದು ಹೇಳುತ್ತೇವೆ ನಾವು, ಮತ್ತೆ ನಿಮ್ಮ ಪಯಣ ಎಲ್ಲಿಗೆಂದು ಕೇಳಬಹುದು ನೀವು, ಮತ್ತೆ ಜನರ ಮಧ್ಯೆ ಹೋಗುತ್ತೇವೆ ನಾವು ಎಂದು ಹೇಳುತ್ತೇವೆ ನಾವು ಅಂತಕ್ಕಂಥ ಮೂಲಕ ನಾವು ಸಮುದಾಯವನ್ನು ಕಟ್ಟಿಕೊಂಡು ಬಂದಿವೆ. ಆದರೆ ಇದೀಗ ಸಮುದಾಯ 50 ವಸಂತಗಳು ತುಂಬಿವೆ. ಅದರ ಅಂಗವಾಗಿ ಇದೇ ತಿಂಗಳ ಆಗಸ್ಟ್ 25 ಅಂದ್ರೆ 24ರಿಂದ ಅಂದ್ರೆ ಇದೇ ತಿಂಗಳ ಆಗಸ್ಟ್ 24ರಂದು ಬೆಂಗಳೂರಿನಲ್ಲಿ ಉದ್ಘಾಟನಾ ಸಮಾರಂಭವನ್ನ ನಡೆಯಲಿದೆ. ಈ 2025 ಆಗಸ್ಟ್ ತಿಂಗಳದಿಂದ 2026 ಆಗಸ್ಟ್ ತಿಂಗಳವರೆಗೆ ನಿರಂತರವಾಗಿ 1 ವರ್ಷ ಕಾರ್ಯಕ್ರಮಗಳನ್ನ ರೂಪಿಸಲಾಗಿದೆ. ರಾಷ್ಟ್ರೀಯ ನಾಟಕೋತ್ಸವ, ರಾಷ್ಟ್ರೀಯ ಬೀದಿ ನಾಟಕೋತ್ಸವ, ಕವಿಗೋಷ್ಠಿ, ಜನಪದ ಉತ್ಸವ, ವಿಚಾರ ಸಂಕಿರಣ, ಅದರಲ್ಲಿಯೂ ವಿಶೇಷವಾಗಿ ವಿಚಾರ ಸಂಕಿರಣ ಅಂತಂದ್ರೆ ಇವತ್ತು ಸಂವಿಧಾನವನ್ನು ಕುರಿತು ವಿಶೇಷವಾಗಿರ್ತಕ್ಕಂಥ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳುವುದು, ಚಲನಚಿತ್ರೋತ್ಸವ, ಚಿತ್ರಕಲಾ ಶಿಬಿರ ಅಥವಾ ಪ್ರದರ್ಶನ, ರಂಗಗೀತೆಗಳು ಹಾಗೂ ಕಲಾ ಜಾಥಾ ನಡೆಸಲು ತೀರ್ಮಾನಿಸಲಾಗಿದೆ. ಅದರೊಂದಿಗೆ ಮಕ್ಕಳಿಗಾಗಿ ಹಾಡು, ಭಾಷಣ, ಪ್ರಬಂಧ ಸ್ಪರ್ಧೆ, ಜನಪದ ಉತ್ಸವ ನಡೆಸಲು ಸಿದ್ಧತಾ ಸಮಿತಿ ಈಗಾಗಲೇ ತೀರ್ಮಾನಿಸಿದೆ. ಪ್ರಸ್ತುತ ಇದೇ ತಿಂಗಳು ಸಮುದಾಯ 50ರ ಮನುಷ್ಯತ್ವದ ಕಡೆ ಜಾಥಾ ಉದ್ಘಾಟನೆಯನ್ನ 24/8/2025ರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿದೆ. ಈ ಉದ್ಘಾಟನೆಯನ್ನ ಖ್ಯಾತ ಬರಹಗಾರರು, ಚಿಂತಕರು, ಪ್ರಗತಿಪರ ವಿಚಾರವಾದಿಗಳು, ಸಾಹಿತಿಗಳು ಆಗಿರ್ತಕ್ಕಂಥ ಬರ್ಗೂರು ರಾಮಚಂದ್ರಪ್ಪನವರು ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ.
ಈ ಒಂದು ಸಿದ್ಧತಾ ಸಮಿತಿ ಅಂದ್ರೆ ಈ ಒಂದು ನಾವು ಸಮುದಾಯ 50ರ ಒಂದು ಸಿದ್ಧತಾ ಸಮಿತಿ ಅಥವಾ ಸ್ವಾಗತ ಸಮಿತಿಯನ್ನು ಕೂಡ ಮಾಡಲಾಗಿದೆ. ಈ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಇದರ ಒಂದು ಗೌರವ ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರಾಗಿ ಅಗ್ರಹಾರ ಕೃಷ್ಣಮೂರ್ತಿ ಅವರಿದ್ದಾರೆ. ಕಾರ್ಯಾಧ್ಯಕ್ಷರಾಗಿ ಬಂಜಿಗೇರಿ ಜಯಪ್ರಕಾಶ್ ಅವರು ಮತ್ತು ಪುರುಷೋತ್ತಮ್ ಬಿಳಿಮಲೆ, ಎಸ್.ಜಿ. ಸಿದ್ದರಾಮಯ್ಯ, ಎಲ್. ಹನುಮಂತಯ್ಯ, ಇಂಥ ಮಾವಳ್ಳಿ ಶಂಕರ್, ಮೋಹನ್ ಕೊಂಡಜ್ಜಿ, ಇಂಥ ಹಲವಾರು ಜನರು ಸೇರಿ ಈ ಒಂದು ಗೌರವ ಒಂದು ಇದನ್ನು ಕಟ್ಟಿಕೊಂಡಿದ್ದಾರೆ. ಸೊ ಇವತ್ತು ಈ ಒಂದು ಉದ್ಘಾಟನೆಯನ್ನ ನೆರವೇರಿದ ನಂತರ 24ನೇ ತಾರೀಕಿಗೆ ಉದ್ಘಾಟನೆ ಇದೆ. ಸಾಯಂಕಾಲ ಮಧ್ಯಾಹ್ನ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಉಪನ್ಯಾಸಗಳು ಅಂದ್ರೆ ವಿಚಾರ ಸಂಕಿರಣ ಹಾಗೂ ಚಿತ್ರಕಲೆಗಳ ಒಂದು ಪ್ರದರ್ಶನ ಕೂಡ ಇದೆ. ಅದು ಕೂಡ ಸುಮಾರು ನಾಡಿನ 30 ಜನ ಚಿತ್ರಕಲಾವಿದರು ಅವತ್ತಿನ ದಿನ ಚಿತ್ರಕಲೆಯನ್ನ ಬಿಡಿಸಲಿದ್ದಾರೆ. ಆ ಬಿಡಿಸಿದಂತ ಚಿತ್ರಕಲೆಗಳನ್ನ ನಾಡಿನ ಉದ್ದಂತ ಒಂದೇನದ ನಾವು ಪ್ರಚಾರವನ್ನ ಮಾಡ್ಲಿಕ್ಕೆ ಅಥವಾ ಪ್ರದರ್ಶನ ಮಾಡ್ಲಿಕ್ಕೆ ಏರ್ಪಾಡನ್ನು ಕೂಡ ಮಾಡಲಾಗಿದೆ.